ವಿನಾಯಕ ಲೋಕದ ವಿನಾಯಕ ಸುಮಾರು 40 ವರ್ಷಗಳಿಂದ ಈ ಗಣೇಶ ಸಂಗ್ರಹವನ್ನು ಮಾಡುತ್ತಾ ಬಂದಿದ್ದೇನೆ. ವಿಭಿನ್ನ ವೈವಿಧ್ಯ ಗಣೇಶ ಸಂಗ್ರಹವೇ ನಮ್ಮ ವಿನಾಯಕ ಲೋಕದ ವೈಶಿಷ್ಟ್ಯ. ನಮ್ಮ ವಿನಾಯಕ ಲೋಕದಲ್ಲಿ 1,500ಕ್ಕೂ ಹೆಚ್ಚು ಗಣೇಶ ವಿಗ್ರಹಗಳು, 2,500-3 ಸಾವಿರಕ್ಕೂ ಹೆಚ್ಚು ವೈವಿಧ್ಯಮಯ ಚಿತ್ರಗಳು, ಕೀಬಂಚುಗಳು ಹಾಗೂ ಗಣೇಶನಿಗೆ ಸಂಬಂಧಪಟ್ಟ ವಿಚಾರಗಳ ಪುಸ್ತಕಗಳು ಹಾಗೂ ಎಲ್ಲ ಲೇಖನಗಳು ನನ್ನ ಈ ಸಂಗ್ರಹದಲ್ಲಿದೆ. ಪ್ರತಿ ವರ್ಷವೂ ವೈವಿಧ್ಯಮಯವಾಗಿ ಗಣೇಶವನ್ನು ಸಂಗ್ರಹಿಸುತ್ತಾ ನಮ್ಮ ಊರಿನ ಜನಕ್ಕೆ ವಿಶೇಷ ಒಂದು ಕಲ್ಪನೆಯನ್ನು ನೀಡುತ್ತಾ ಬಂದಿದ್ದೇನೆ. ಈ ವರ್ಷವೂ ಆಪರೇಷನ್ ಸಿಂಧೂರ ಗಣೇಶ ಎನ್ನುವ ಕಲ್ಪನೆಯೊಂದಿಗೆ ಗಣೇಶ ಸಂಗ್ರಹವನ್ನು ಮಾಡಿದ್ದೇನೆ. ಪಾಕಿಸ್ತಾನದ ಕುತಂತ್ರದಿಂದ ನಡೆದಂಥ ಘೋರ ಕೃತ್ಯಕ್ಕೆ ಪ್ರತಿಫಲವಾಗಿ ನಮ್ಮ ಸರ್ಕಾರ ಹಾಗೂ ನಮ್ಮ ಸೈನಿಕರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದ್ದು ತಮಗೆಲ್ಲರೂ ಗೊತ್ತಿದೆ. ಅದರ ಕಲ್ಪನೆಯಲ್ಲಿ ಈ ವರ್ಷ ಸೈನಿಕರ ದೇಶಭಕ್ತಿ ಹಾಗೂ ಜನರಲ್ಲಿ ದೇಶಭಕ್ತಿಯನ್ನು ಮೂಡಿಸುವ ಕಲ್ಪನೆಯೊಂದಿಗೆ ಈ ವರ್ಷ ಆಪರೇಷನ್ ಸಿಂಧೂರ ಎನ್ನುವ ಗಣೇಶವನ್ನು ಸಂಗ್ರಹಿಸಿದ್ದೇನೆ. ನಮ್ಮ ವಿನಾಯಕ ಲೋಕದಲ್ಲಿ ವಿಶೇಷವಾಗಿ ಮಕ್ಕಳು ಚಿತ್ರಗಳನ್ನು ಬಿಡಿಸಿದ ಚಿತ್ರಗಳನ್ನು ನೋಡಬಹುದು. ಮಕ್ಕಳಿಗೆ ಆಪರೇಷನ್ ಸಿಂಧೂರ ಎನ್ನುವ ಕಲ್ಪನೆಯೊಂದು ಕೊಟ್ಟು ಚಿತ್ರಗಳನ್ನು ರಚಿಸಿದ್ದಾರೆ. ಆಪರೇಷನ್ ಸಿಂಧೂರ ವಿಶೇಷ ಆಸಕ್ತಿಯಿಂದ ಸಂಗ್ರಹಿಸಿದ್ದೇನೆ. ಈ ನಮ್ಮ ವಿನಾಯಕ ಲೋಕದಲ್ಲಿ ಬ್ರಹ್ಮಾಸ್ತ್ರ, ವಜ್ರಾಯುಧ, ಯುದ್ಧಕ್ಕೆ ಸಂಬಂಧಪಟ್ಟ ಆಯುಧಗಳು, ಬೈನಾಕ್ಯುಲರ್, ರಾಕೆಟ್ ಹೀಗೆ ಶಸ್ತ್ರಾಸ್ತ್ರಗಳನ್ನು ನೀವು ಇಲ್ಲಿ ನೋಡ್ಬೋದು. ವಿಶೇಷವಾಗಿ ನನ್ನ ಮಗ 30 ವರ್ಷಗಳ ಹಿಂದೆ ಸಂಗ್ರಹಿಸಿದ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳನ್ನು ಸಹ ನೀವು ಇಲ್ಲಿ ವೀಕ್ಷಿಸಬಹುದು. ಪ್ರತಿ ವರ್ಷವೂ ವಿಶೇಷ ಕಲ್ಪನೆಯೊಂದಿಗೆ ನಾವು ಈ ವಿನಾಯಕ ಲೋಕವನ್ನು ಸಂಗ್ರಹಿಸುತ್ತಾ ಬಂದಿದ್ದೇವೆ. 75ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತ ದೇಶಕ್ಕೆ ಮಡಿದಂತ ವ್ಯಕ್ತಿಗಳನ್ನು ಚಿತ್ರಿಸಿ ಹಾಗೂ ದೇಶಭಕ್ತಿಯ ಸಂದೇಶಗಳನ್ನು ಸಾರುವ ಗಣೇಶಗಳನ್ನು ಸಂಗ್ರಹಿಸಿದ್ದೆವು. ಇದೇ ರೀತಿ ಪರಿಸರ ಹಾಗೂ ಅಮ್ಮ ಮಗುವಿನ ವಿಚಾರವಾಗಿ ಪ್ರತಿ ವರ್ಷವೂ ಒಂದೊಂದು ವಿಭಿನ್ನ ಕಲ್ಪನೆಯೊಂದಿಗೆ ಗಣೇಶವನ್ನು ಸಂಗ್ರಹಿಸುತ್ತಾ ಬಂದಿದ್ದೇನೆ. ವಿನಾಯಕ ಲೋಕ 15 ದಿನಗಳ ಕಾಲ ಮುಕ್ತವಾಗಿ ಎಲ್ಲರಿಗೂ ಸಂದರ್ಶನ ಮಾಡಲು ಅವಕಾಶವಿರುತ್ತದೆ. ಈ ವಿನಾಯಕ ಲೋಕವನ್ನು ನಮ್ಮ ನಾಡಿನ ಅನೇಕ ಗಣ್ಯ ವ್ಯಕ್ತಿಗಳು ಹಾಗೂ ಊರಿನ ನೂರಾರು ಸಾವಿರಾರು ವ್ಯಕ್ತಿಗಳು ಸಂದರ್ಶಿಸಿ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ RSSನ ಭಯ್ಯ ಜೋಶಿ, ನಾ ಕೃಷ್ಣಪ್ಪನವರು, ಯಡಿಯೂರಪ್ಪನವರು ಹಾಗೂ ನಮ್ಮ ಕ್ಷೇತ್ರ ಶಾಸಕರು, MP ಗಳು, MLAಗಳು ಎಲ್ಲರೂ ಬಂದು ಈ ನಮ್ಮ ಸಂಗ್ರಹವನ್ನು ವೀಕ್ಷಿಸಿ ಅಭಿನಂದಿಸಿದ್ದಾರೆ. ಬಾಲ್ಯದಿಂದಲೂ ಗಣಪತಿ ಬಗ್ಗೆ ನನಗೆ ವಿಶೇಷ ಆಸಕ್ತಿ. ಗಣಪತಿಯ ಸಂಗ್ರಹದಿಂದ ನನ್ನ ಜೀವನ ಹಾಗೂ ನನ್ನ ಮನಸ್ಸು, ಮನೆ ಎಲ್ಲವೂ ಸಮೃದ್ಧಿಯಾಗಿದೆ ಅಂತ ಹೇಳ್ಬೋದು. ಗಣೇಶ ನನ್ನ ಎಲ್ಲ ಕಾರ್ಯಗಳಲ್ಲಿ, ಕಾರ್ಯಕ್ಷೇತ್ರಗಳಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾನೆ. ಗಣೇಶ ನಂಬಿದರೆ ಯಾರಿಗೂ ಯಾವುದೇ ವಿಘ್ನ ಬರುವುದಿಲ್ಲ. ಗಣೇಶ ರೈತ ಹಾಗೂ ಸೈನಿಕರಿಗೆ ಶಕ್ತಿ ತುಂಬಿ ದೇಶ ಸಮೃದ್ಧಿಯಾಗಿ ನಡೆಯುವಂಥ ಆಶೀರ್ವಾದ ಮಾಡಲಿ. ನಮ್ಮಲ್ಲಿ ತುಂಬ ವರ್ಷಗಳಿಂದ ಗಣಪತಿಗಳನ್ನು ಸಂಗ್ರಹಿಸ್ತಾ ಇದ್ದೀವಿ. ಹೊಸನಗರದಲ್ಲಿ ನಮ್ಮ ಮನೆಯಲ್ಲಿ ಗಣಪನ ಆಸ್ಥಾನ ಆದಂಗಾಗಿದೆ. ಹಾಗಾಗಿ ಇಲ್ಲಿ ಹಾಡು, ನೃತ್ಯ, ಸಂಗೀತ, ಭಜನೆ ಎಲ್ಲವೂ ನಡೆಯುತ್ತಿದೆ. ತುಂಬ ಜನ ಆಸಕ್ತರು, ಭಕ್ತಿಯುಳ್ಳವರು ಎಲ್ಲರೂ ಬರ್ತಿದ್ದಾರೆ. ಇಷ್ಟು ಮಾಡಿ ನಾನು ಆ ಹೆಸರಿನವ್ರನ್ನೇ ಮದುವೆ ಮಾಡ್ಕೊಂಡಿದ್ದೀನಿ. ಇದು ಸಂಭ್ರಮದ ಹಬ್ಬ. ಆಮೇಲೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ನೋಡುಗರೆಲ್ಲ ಬಂದು ವೀಕ್ಷಿಸಿ ಖುಷಿ ಪಡಿ. ವಂದನೆಗಳು.